ಕೆಲವೇ ಕ್ಷಣದಲ್ಲಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಉಂಟಾಗಿರುವಂತಹ ಎಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಬೀಳುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣ್ ಸಿಂಗ್ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡೋ ಕೆಲಸ ಮಾಡಲಿದ್ದಾರೆ. 3 ದಿನಗಳ ಕಾಲ ಸರಣಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅರುಣ್ ಸಿಂಗ್ ಅವರು. ಇವತ್ತು ಸಂಜೆ ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ದೂರನ್ನ ನೀಡೋದಕ್ಕೆ ಸಿಎಂ ಪರ ಹಾಗೆ ವಿರೋಧಿ ಬಣ ಕೂಡ ಸಜ್ಜಾಗಿದೆ. ಅರುಣ್ ಸಿಂಗ್ ಅವರ ಮುಂದೆ ತಾವು ಏನೇನ್ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ವಿರೋಧಿ ಬಣ ಕೂಡ ಸಜ್ಜಾಗಿದೆ. ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಅವರ ಪರ ಸಚಿವರು ಶಾಸಕರುಗಳು ಕೂಡ ರೆಡಿಯಾಗಿದ್ದಾರೆ. ಅಪೇಕ್ಷೆ ಇದ್ದವರು ಅರುಣ್ ಸಿಂಗ್ ಸಭೆಗೆ ಹೋಗಬಹುದು. ನಾಳೆ ಶಾಸಕರಿಂದ ಅರುಣ್ ಸಿಂಗ್ ಅವರು ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ. ಈಗಾಗಲೇ ಬೆಳಗ್ಗೆ ಒಂದಿಷ್ಟು ಆಪ್ತ ಸಚಿವರು ಹಾಗೂ ಶಾಸಕರು ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಕಡೆ ವಿರೋಧಿ ಬಣದವರು ಕೂಡ ಸಭೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ ಸಚಿವರ ಸಭೆ ಶುರುವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅರುಣ್ ಸಿಂಗ್ ಅವರು. ಇವತ್ತು ಸಚಿವರ ಸಭೆಯನ್ನ ನಡೆಸಲಿದ್ದಾರೆ 5 ಗಂಟೆಗೆ. ಸೊ ಈ ಒಂದು ಸಭೆಯಲ್ಲಿ ಸಚಿವರುಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ತಾವು ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದಾರೋ ಅದನ್ನ ಹೇಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಾಳೆ ಶಾಸಕರೊಂದಿಗೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಒಟ್ಟಾರೆ 3 ದಿನಗಳ ಕಾಲ ಬೆಂಗಳೂರಲ್ಲಿ ಇರ್ತಾರೆ ಅರುಣ್ ಸಿಂಗ್ ಅವರು. ಆಲ್ಮೋಸ್ಟ್ ಎಲ್ಲಾ ನಾಯಕರ ಜೊತೆ ಕೂಡ ಅವರು ಪ್ರತ್ಯೇಕವಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ. ಯಾವ್ಯಾವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿಎಂ ನಾಯಕತ್ವ ಬದಲಾವಣೆ ಯಾಕಾಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಸಿಎಂ ವಿರೋಧಿ ಬಣದವರು ಕೂಡ ತಯಾರಾಗಿದ್ದಾರೆ ಅರುಣ್ ಸಿಂಗ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ತಯಾರಾಗಿದ್ದಾರೆ. ಸುಮಾರು 5 ಗಂಟೆಗೆ ಅರುಣ್ ಸಿಂಗ್ ಅವರು ಸಚಿವರ ಸಭೆಯನ್ನ ನಡೆಸಲಿದ್ದಾರೆ. ಅರುಣ್ ಸಿಂಗ್ ಆಗಮನದಿಂದ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಸುಮಾರು 2 ಗಂಟೆ ಕಾಲ ಕಟೀಲ್ ಜೊತೆ ಅರವಿಂದ್ ಬೆಲ್ಲದ್ ಸಭೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೊಂದಿಗೆ ಅರವಿಂದ್ ಬೆಲ್ಲದ್ ಸುಮಾರು 2 ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಯಾವ್ಯಾವ ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ನಾಯಕತ್ವ ಬದಲಾವಣೆ ಬಗ್ಗೆ ಬೆಲ್ಲದವರು ಚರ್ಚೆ ಮಾಡಿದ್ದಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಬಿಜೆಪಿ ಕಚೇರಿಯಿಂದ ಶಾಸಕ ಅರವಿಂದ್ ಬೆಲ್ಲದ್ ತೆರಳಿದ್ದಾರೆ ಕಟೀಲ್ ಅವರನ್ನ ಭೇಟಿ ಮಾಡಿದ ನಂತರ. ಆದ್ರೆ ಮಾಧ್ಯಮಗಳಿಗೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಬೆಲ್ಲದ್ ಹಾಗೆ ಕಟೀಲ್ ಅವರ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ದೆಹಲಿಯಿಂದ ಬಂದಂತಹ ಅರವಿಂದ್ ಬೆಲ್ಲದ್ ಅವರು ನೇರವಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ತೆರಳಿದ್ರು. ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇವರಿಬ್ಬರ ಭೇಟಿಯ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆಯಾಗಿದೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಸೊ ಏನ್ ಮಾತಾಡಿರಬಹುದು, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಮಾತಾಡಿದ್ರ, ಅಥವಾ ದೆಹಲಿಯಲ್ಲಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು, ಸಂತೋಷ್ ಅವ್ರ ಜೊತೆ ಚರ್ಚೆ ಮಾಡಿದ್ರು, ಸಾಕಷ್ಟು ನಾಯಕರನ್ನ ನಾನು ಭೇಟಿ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಅಲ್ಲಿ ಏನೇನ್ ಡೆವಲಪ್ಮೆಂಟ್ಗಳಾಯ್ತು, ಅಲ್ಲಿ ಏನೇನ್ ಮಾತಾಡಿದ್ರು, ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ಕೊಡೋದಕ್ಕೆ ಅರವಿಂದ್ ಬೆಲ್ಲದ್ ಅವ್ರು ಬಂದಿದ್ರ? ಯಾಕಂದ್ರೆ ಒಬ್ಬೊಬ್ಬರನ್ನೇ ನಾಯಕರನ್ನ ಅವರು ಭೇಟಿ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಸಚಿವರು ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬೆಲ್ಲದ್ ಅವರ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಿಎಂ ಯಡಿಯೂರಪ್ಪ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ. ಏನ್ ಬೇಕಾದ್ರೂ ಆಗಬಹುದು, ಯಡಿಯೂರಪ್ಪ ಚೇಂಜ್ ಆದ್ರೂ ಆಗಬಹುದು ಅಥವಾ ಅವ್ರು ಕಂಟಿನ್ಯೂನೂ ಆಗಬಹುದು. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿಯಿಂದ ಅವ್ರು ಮಾತಾಡಿಲ್ಲ. ಸಾಮಾನ್ಯವಾಗಿ ನಮ್ಮ ನಾಯಕರು ಯಡಿಯೂರಪ್ಪನವರೇ, ಅವರೇ ಸಿಎಂ ಆಗಿರ್ತಾರೆ ಅಂತ ಮೊದಲೆಲ್ಲ ಹೇಳ್ತಾ ಇದ್ರು ಈಶ್ವರಪ್ಪ ಅವರು. ಆದ್ರೆ ಇವತ್ತಿನ ಅವರ ಮಾತಿಯನ್ನ ಧಾಟಿಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಚೇಂಜಸ್ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಡಿಯೂರಪ್ಪ ಅವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಬೇಕಾದ್ರೂ ಆಗಬಹುದು ಅಂತ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ. ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಪರೋಕ್ಷವಾಗಿ ಈಶ್ವರಪ್ಪ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಶ್ವರಪ್ಪ ಅವರ ಹೇಳಿಕೆ ಇದೀಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ಲ, ಯಡಿಯೂರಪ್ಪನವರೇ 2 ವರ್ಷ ಸಿಎಂ ಆಗಿರ್ತಾರೆ ಅಂತ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಇವತ್ತು ಅರುಣ್ ಸಿಂಗ್ ರಾಜ್ಯಕ್ಕೆ ಬರ್ತಿದ್ದಾರೆ. ಅರುಣ್ ಸಿಂಗ್ ಜೊತೆ ಅಪೇಕ್ಷೆ ಇರುವವರು ಮಾತಾಡ್ತಾರೆ ಅಂತ ಕೂಡ ಕಟೀಲ್ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಈಶ್ವರಪ್ಪ ಅವರ ಹೇಳಿಕೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಅವರು
ಯಾರು ಬಿಜೆಪಿಗೆ ಬಂದ್ರು ಕಾಂಗ್ರೆಸ್ನಿಂದ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದವರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ನಮಗೆ ಸಂಪೂರ್ಣ ಬಹುಮತ ಇದ್ದು ನಾವು ಅಧಿಕಾರಕ್ಕೆ ಬಂದಿದ್ರೆ ಇಷ್ಟೆಲ್ಲ ನಮಗೆ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಆದರೆ ಹೊರಗಿನಿಂದ ಬಂದವರಿಂದ ಸಮಸ್ಯೆಗಳಾಗ್ತಾ ಇದೆ ಅಂತ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಅವರು ಮಾತಾಡಿರುವಂಥದ್ದು ಏನ್ ಬೇಕಾದ್ರೂ ಆಗಬಹುದು ಅಂತ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಏನೇ ತೀರ್ಮಾನ ಮಾಡಿದ್ರು ಕೇಂದ್ರ ನಾಯಕರು ಅವ್ರೇನ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಸರ್, ಸಂಜೆ ಅರುಣ್ ಸಿಂಗ್ ಅವ್ರ ಜೊತೆ ಸಚಿವರು 1-to-1 ಸಭೆ ಇರುತ್ತೆ ಅಥವಾ ಎಲ್ಲಾ ಸಚಿವರು ಒಟ್ಟುಗೂಡಿ ಮಾತಾಡ್ತಾರೆ? ಇವತ್ತು ಬರಕ್ ಹೇಳಿದ್ದಾರೆ, ಸಂಜೆ 5 ಗಂಟೆ ಬರಕ್ ಹೇಳಿದ್ದಾರೆ. ಅವ್ರು ಏನು ಒಟ್ಟೊಟ್ಟಿಗೆ ಕೇಳಿದ್ರೆ ಒಟ್ಟೊಟ್ಟಿಗೆ ಹೇಳೋದು, ಇಂಡಿವಿಜುವಲ್ ಆಗಿ ಕೇಳಿದ್ರೆ ಇಂಡಿವಿಜುವಲ್ ಹೇಳೋದು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಇದೇನಾಗುತ್ತೆ, ಗೊಂದಲಗಳು ಇದೆ ಅನ್ನೋದನ್ನ ನಾನಂತೂ ಒಪ್ತೇನೆ, ಇಲ್ಲ ಅಂತ ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ. ಆದ್ರೆ ಪರಿಹಾರನೂ ಬಿಜೆಪಿಲಿ ಇದೆ. ಅದಕ್ಕೋಸ್ಕರ ಅರುಣ್ ಸಿಂಗ್ ಬಂದಿದ್ದಾರೆ. ಆ ಪರಿಹಾರದಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆ ವಿಚಾರ ಮಂತ್ರಿಗಳದಿರ್ಬೋದು, ಶಾಸಕರದಿರ್ಬೋದು, ಆ ಸಮಸ್ಯೆಗಳೇನು ಅಂತ ಕೇಳ್ಕೊಟ್ಟು ಪರಿಹಾರ. ನಿಯಮ ಬದಲಾವಣೆ ವಿಷಯ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ನೀವು ಕೂಡ ಸ್ಪಷ್ಟನೆ ಕೊಡ್ತೀವಿ. ಈಶ್ವರಪ್ಪ ಅವರು ಮಾತು ಹೇಳಿದ್ದಾರೆ, ಈಗ ಬದಲಾವಣೆ ಆಗುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೇಳುವಂಥದ್ದು ಯಾವ ಅರ್ಥಕ ನಾಯಕತ್ವ ಬದಲಾವಣೆಯ ಪ್ರಶ್ನೆಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಹೊರಗಿನಿಂದ ಬಂದವರು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಶ್ವರಪ್ಪಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಳಗೆ ಹೊರಗೆ ಅನ್ನೋದು ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಶ್ವರಪ್ಪ ಅವರು ಹೊರಗಿನಿಂದ ಬಂದವರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಒಳಗೆ ಹೊರಗೆ ಅನ್ನೋಂಥದ್ದು ಏನೂ ಇಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ನಾವೇ ಎಲ್ಲರನ್ನ ಬರಮಾಡ್ಕೊಂಡಿದ್ದೇವೆ, ಹೊರಗಿನವರು ಎಂದು ಹೇಳಬಾರ್ದು. ಪಕ್ಷ ತ್ಯಜಿಸಿ ಬಂದು ಅಧಿಕಾರ ನೀಡಿದ್ದಾರೆ ನಮಗೆ, ಹಾಗಾಗಿ ನಾವು ಆ ರೀತಿ ಮಾತಾಡಬಾರ್ದು ಅಂತ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಅವರಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಈಶ್ವರಪ್ಪ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ BC ಪಾಟೀಲ್ ಅವರು ಕೂಡ ಮಾತಾಡ್ತಾ ಇದ್ರು. ನಾವು ಬಂದಿದ್ದಕ್ಕೆ ಇವತ್ತು ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರೋದು, ಹಾಗಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ಅಶ್ವಥ್ ನಾರಾಯಣ್ ಅವರು ಕೂಡ ಮಾತಾಡಿದ್ದಾರೆ. ಹೊರಗಿನವರು ಒಳಗಿನವರು ಅಂತ ಯಾರೂ ಇಲ್ಲ, ಅವರು ಪಕ್ಷವನ್ನು ತ್ಯಜಿಸಿ ಇಲ್ಲಿ ಬಂದು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅವರಿಂದಾಗಿಯೇ ಸರ್ಕಾರ ರಚನೆ ಆಗಿದೆ, ಹಾಗಾಗಿ ಈ ರೀತಿ ಹೇಳಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಅರುಣ್ ಸಿಂಗ್ ಬಂದು ಹೋದ ತಕ್ಷಣ ಎಲ್ಲ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ. ಕಾಂಗ್ರೆಸ್ನಲ್ಲಿದ್ದಂಥ ಮಂತ್ರಿಗಳು, ಶಾಸಕರು 17 ಜನ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ರು. ಚುನಾವಣೆ ನಿಂತು ಗೆದ್ದು ಅವರಷ್ಟು ಜನ ಮಂತ್ರಿಗಳಾದರು. ಭಾರತೀಯ ಜನತಾ ಪಾರ್ಟಿಗೆ ಆರಂಭದ ವಿಧಾನಸಭಾ ಚುನಾವಣೆಯಲ್ಲೇ ಪೂರ್ಣ ಬಹುಮತ ನಮಗೆ ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಗೊಂದಲಗಳಾಗ್ತಿರ್ಲಿಲ್ಲ. ಏನು ನಮ್ಮ ಇಲಾಖೆಗೆ ಹಣ ಬರಬೇಕಾಗಿತ್ತು, ನೇರವಾಗಿ ಬರ್ದೇನೆ ಮುಖ್ಯಮಂತ್ರಿಗಳು ಬೇರೆ ಕಡೆಯಿಂದ ಕೊಟ್ಟಿದ್ದು ಸರಿನೋ ತಪ್ಪು ಅಂತ ಕ್ಲಾರಿಫಿಕೇಶನ್ ರಾಜ್ಯಪಾಲರ ಹತ್ರ ಹೋಗಿದ್ದ. ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕು ಅಂತನೂ ಅಲ್ಲ, ಮುಖ್ಯಮಂತ್ರಿಗಳು ತಗೊಂಡಿರೋಂಥ ಸ್ಟ್ಯಾಂಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಗೊಳಕ್ಕೆ ನಾನು ಹೋಗಿದ್ದು. ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ನಾನು ರಾಜ್ಯಪಾಲ ದೂರು ಕೊಟ್ಟಿಲ್ಲ, ಅವತ್ತು ಕೊಟ್ಟಿಲ್ಲ, ಮಾತಾಡೋಕೆ ಹೋಗಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಹೊರಗಿನಿಂದ ಬಂದವರು ಒಳಗಿನಿಂದ ಬಂದವರೆಲ್ಲ ನಾವು ಸ್ವಾಗತ ಮಾಡ್ಕೊಂಡಿರೋದು, ನಾವು ಸೇರಿಸ್ಕೊಂಡಿರೋಂಥದ್ದು. ಹಾಗಾಗಿ ಯಾರು ಹೊರಗಿನವ್ರು ಯಾರು ಇಲ್ಲ ನಮ್ಮಲ್ಲಿ, ಎಲ್ಲ ನಮ್ಮವರೇ, ನಮ್ಮ ನಾಯಕರು, ನಮ್ಮ ಸರ್ಕಾರದಲ್ಲಿ ಅಂಗವಾಗಿರೋಂಥವ್ರು ನಮ್ಮ ಕಾರ್ಯಕರ್ತರಾಗಿದ್ದಾರೆ, ನಮ್ಮ ನಾಯಕರಾಗಿದ್ದಾರೆ, ನಮ್ಮ ಶಾಸಕರಾಗಿದ್ದಾರೆ, ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಪಕ್ಷಕ್ಕೆ ಶಕ್ತಿ ತುಂಬಿರೋಂಥದ್ದಿದೆ. ಅವ್ರು ಯಾರು ಹೊರಗಿನವರಲ್ಲ, ಅವರೆಲ್ಲ ನಮ್ಮವರು ಅನ್ನೋದು. ಹೊರಗಿನವರು ಅಂದರೆ ಯಾರು ಬಂದಿರೋಂಥದ್ದು, ಯಾವುದೇ ಬೇರೆ ಏನು ಪ್ಲಾನೆಟಿಂದ ಯಾರು ಬಂದಿಲ್ಲ, ನಮ್ಮಲ್ಲಿ ಇರೋಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರಾಜ್ಯಕ್ಕೆ ಅರುಣ್ ಸಿಂಗ್ ಅವರು ಬರ್ತಾರೆ, ಅವರು ಬಂದ ನಂತರ ಈ ಎಲ್ಲಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಗೊಂದಲಗಳಿಗೆಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಫೈನಲಿ ಆ ಡೇ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರುಣ್ ಸಿಂಗ್ ಅವರು ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ. 3 ದಿನಗಳ ಕಾಲ ಇರ್ತಾರೆ. ಬಟ್ ಇವತ್ತಿನ ಬಟ್ಟಿಗೆ ಮಾತಾಡೋದಾದ್ರೆ ಇವತ್ತಿನ ಕಾರ್ಯಕ್ರಮಗಳೇನೇನು?
ಸೌಮ್ಯ, ಈಗಾಗಲೇ ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿರುವಂತದ್ದು ನಾಯಕತ್ವ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಅರುಣ್ ಸಿಂಗ್ ಅವರು ಕೈಗೊಳ್ತಾರೆ ಅನ್ನುವಂಥದ್ದು. ಈಗಾಗಲೇ ಅರುಣ್ ಸಿಂಗ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜಧಾನಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಕೆಕೆ ಗೆಸ್ಟ್ ಹೌಸ್ಗೆ ಬಂದಂತ ಅರುಣ್ ಸಿಂಗ್ ಅವರು ನಂತರ ಏನು ರಾಜ್ಯ ಬಿಜೆಪಿ ಕಚೇರಿಗೆ ತೆರಳಿ ಅಲ್ಲಿರ್ತಕ್ಕಂಥ ರಾಜ್ಯ ಸಚಿವರ ಜೊತೆಗೆ ಒಂದು ರೀತಿ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ನಾಯಕತ್ವದ ಬದಲಾವಣೆ ಬಗ್ಗೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಹಿರಿಯ ಸಚಿವರು ಆಗಿರತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಪ್ರಸ್ತಾವ ಇರುವಂತದ್ದು ನಿಜ, ಆದ್ರೆ ಇದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಆಗುತ್ತೆ ಅನ್ನೋ ಒಂದು ಮಾತನ್ನ ಸ್ವತಃ ಈಶ್ವರಪ್ಪನವರು ಇರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಬಹಳಷ್ಟು ಒಂದ್ ರೀತಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಯಾಕಂದ್ರೆ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬಗ್ಗೆ ಬದಲಾವಣೆಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾನೇ ಇನ್ನೂ 2 ವರ್ಷಗಳ ಕಾಲ ಮುಂದುವರಿತೀನಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಅದಾದ್ಮೇಲೆ ಈಗ ಈಶ್ವರಪ್ಪನವರು ಈಗ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈಶ್ವರಪ್ಪನವರು ಈ ರೀತಿಯಾದಂತ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತಿನ ಸಭೆಯಲ್ಲೂ ಕೂಡ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲೋ ಒಂದ್ ಕಡೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇವತ್ತಿನ ಸಭೆಯಲ್ಲೂ ಕೂಡ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನು ಗೊಂದಲಗಳು ಉಂಟಾಗಿವೆ ಆ ಒಂದು ಗೊಂದಲದ ಬಗ್ಗೆ ಅರುಣ್ ಸಿಂಗ್ ಅವರು ರಾಜ್ಯದ ಸಚಿವರುಗಳ ಜೊತೆ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಸಮಾಲೋಚನೆಯಲ್ಲಿ ಪ್ರಮುಖವಾಗಿ ಮೊದಲಿಗೆ ರಾಜ್ಯದಲ್ಲಿ ಏನು ಸಚಿವರು ಕಾರ್ಯವೈಖರಿ ಯಾವ ರೀತಿ ಇದೆ, ಮತ್ತೆ ಕೋವಿಡ್ ನಿರ್ವಹಣೆಯಲ್ಲಿ ಅವರ ಕೆಲಸ ಕಾರ್ಯಗಳು ಹೇಗಿದೆ, ಮತ್ತೆ ತಮ್ಮ ಜಿಲ್ಲೆಗಳಲ್ಲಿ ಕೋವಿಡ್ ನಿಯಂತ್ರಣ ಎಷ್ಟು ಮಟ್ಟಿಗೆ ತಡೆಗಟ್ಟಿದ್ದಾರೆ, ಮತ್ತೆ ತಮ್ಮ ಇಲಾಖೆಗಳಲ್ಲಿ ಅವರ ಪ್ರಗತಿ ಏನಿದೆ, ಮತ್ತೆ ಅವರ ಸಮರ್ಥತೆ ಏನಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಎಲ್ಲರಿಂದನೂ ಕೂಡ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದಾರೆ. ಅಂತಿಮವಾಗಿ ಸಚಿವರಿಂದನೂ ಯಡಿಯೂರಪ್ಪನವರ ಪರವಾಗಿ ಅಥವಾ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ವರದಿಯನ್ನು ಪಡೆಯೋದಕ್ಕೆ ಅರುಣ್ ಸಿಂಗ್ ಅವರು ಮುಂದಾಗಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಕೆಲ ಸಚಿವರುಗಳು ಬಹಳಷ್ಟು ಬೇಸರ ಆಗಿದ್ದಾರೆ. ಯಾಕಂದ್ರೆ ಅವತ್ತಿನ ಸಂಜೆಯ ಸಭೆಯಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾಗಿಯಾಗಿರೋದ್ರಿಂದಾಗಿ ಏನ್ ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹೀಗಾಗಿ ಪ್ರತ್ಯೇಕವಾಗಿ ನಮ್ಮ ಜೊತೆ ಕರೆದು ಮಾತಾಡಿ ಅನ್ನೋ ಒಂದು ಮಾತನ್ನ ಕೆಲ ಸಚಿವರುಗಳು ಕೂಡ ಅರುಣ್ ಸಿಂಗ್ ಅವ್ರಿಗೆ ಹೇಳಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಮಾತಾಡ್ತಾರೆ ಅಂತಲೂ ಇತ್ತಲ್ವಾ, ಗುಂಪಾಗಿ ಯಾರು ಬರಬೇಡಿ, ಸಪರೇಟ್ ಆಗಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತಲೂ ಕೂಡ ಇತ್ತಲ್ವಾ ಅರುಣ್ ಸಿಂಗ್ ಅವರು. ಕೃಷ್ಣ, ಹೌದು ಸೌಮ್ಯ, ಈಗಾಗಲೇ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಅರುಣ್ ಸಿಂಗ್ ಯಾವಾಗ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿತು. ಅದಾದ ಬಳಿಕವಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಆಪ್ತ ಬಣದ ಶಾಸಕರು ಎಲ್ಲರೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಇವತ್ತು ಎಲ್ಲರೂ ಕೂಡ ಈಗ ಆಲ್ರೆಡಿ ಫೋನಲ್ಲಿ ದೂರವಾಣಿ ಮೂಲಕವಾಗಿ ಮಾತುಕತೆ ನಡೆಸಿದ್ದಾರೆ. ಮತ್ತೆ ನಾಳೆ ಬೆಳಿಗ್ಗೆ ಒಂದ್ ಕಡೆ ಸೇರ್ಕೊಂಡು ಅಂತಿಮವಾಗಿ ರಾಜ್ಯ ಬಿಜೆಪಿ ಕಚೇರಿಗೆ ತೆರಳಿ ಅರುಣ್ ಸಿಂಗ್ ಅವರನ್ನ ಒಂದ್ ರೀತಿ ಗುಂಪಾಗಿ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಟ್ಟಾಗಿ ಹೋಗಬಾರ್ದು, ಪ್ರತ್ಯೇಕವಾಗಿ ಹೋಗಿ ಭೇಟಿ ಮಾಡಿ ತಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಅನ್ನೋ ಮಾತನ್ನು ಹೈಕಮಾಂಡ್ ಹೇಳಿರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಎಲ್ಲಾ ಶಾಸಕರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಇವತ್ತು ಏನು ಸಂಜೆ 5 ಗಂಟೆಗೆ ನಡೆಯುವಂತಹ ರಾಜ್ಯ ಸಚಿವರ ಜೊತೆಗೆ ಅರುಣ್ ಸಿಂಗ್ ಸಭೆಯನ್ನು ಮಾಡ್ತಿದ್ದಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾಗಿಯಾಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ಸ್ವಲ್ಪ ಜನ ಸಚಿವರು ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ನೇರವಾಗಿ ಯಡಿಯೂರಪ್ಪನವರು ಆ ಒಂದು ಸಭೆಯಲ್ಲಿ ಭಾಗಿಯಾಗೋದ್ರಿಂದಾಗಿ ಏನ್ ನಾಯಕತ್ವದ ವಿಚಾರವಾಗಿ ಗೊಂದಲ ಆಗಿದೆ, ಆ ಒಂದು ವಿಚಾರವಾಗಿ ನಾವು ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪ್ರತ್ಯೇಕವಾಗಿ ಕರೆದು ಮಾತನಾಡಿ ಅನ್ನೋ ಮಾತನ್ನ ಒತ್ತಡವನ್ನು ಹಾಕಿದ್ದಾರೆ ಅರುಣ್ ಸಿಂಗ್ ಅವರು. ಅದಕ್ಕೋಸ್ಕರವಾಗಿ ಇವತ್ತಿನ ಸಭೆಯಲ್ಲಿ ಏನಾದರೂ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಬಹುತೇಕ ಜನ ಸಚಿವರೇನು ಅಸಮಾಧಾನಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಾಗಿರ್ಬೋದು, ಮತ್ತೆ ಅವರ ಪುತ್ರ ಬಿ ವೈ ವಿಜೇಂದ್ರ ಏನು ಅಧಿಕಾರದ ಹಸ್ತಕ್ಷೇಪದ ವಿಚಾರದಲ್ಲಿ ಬೇಸರ ಆಗಿದ್ದಾರೆ. ಆ ಒಂದು ವಿಚಾರದ ಬಗ್ಗೆ ಅಲ್ಲಿನ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತದ್ದು ಕಡಿಮೆ ಇದೆ. ಯಾಕಂದ್ರೆ ಯಡಿಯೂರಪ್ಪನವರು ಇರುವಂತಹ ಕಾರಣಕ್ಕೋಸ್ಕರವಾಗಿ ನೇರವಾಗಿ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮುಂದಿನ ದಿನಗಳು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ ಸಚಿವರಿಗೆ. ಹೀಗಾಗಿ ನಾಳೆ ಮತ್ತೆ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೂ ಕೂಡ ಈ ಒಂದು ಸಚಿವರು ಮುಂದಾಗಿದ್ದಾರೆ. ಇವತ್ತಿನ ಸಭೆಯಲ್ಲಿ 5 ಗಂಟೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವರಿಂದ ಒಂದಷ್ಟು ಚರ್ಚೆ ಮಾಡೋದ್ರ ಮೂಲಕವಾಗಿ ನಾಳೆ ಪ್ರಮುಖವಾಗಿ ಒಂದಷ್ಟು ಜನ ಸಚಿವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆನ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಎಷ್ಟು ಜನ ಇದ್ದಾರೆ, ಯಡಿಯೂರಪ್ಪನ ಪರವಾಗಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಸಚಿವರಿಂದ ಒಂದು ರೀತಿ ಅಭಿಪ್ರಾಯವನ್ನು ಅರುಣ್ ಸಿಂಗ್ ಅವರು ಸಂಗ್ರಹ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ಕೆಲವೇ ಕ್ಷಣದಲ್ಲಿ ರಾಜ್ಯಕ್ಕೆ ಅರುಣ್ ಸಿಂಗ್ ಆಗಮಿಸ್ತಾ ಇದ್ದಾರೆ. ಸಚಿವರ ಜೊತೆ ಅರುಣ್ ಸಿಂಗ್ ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ಸಚಿವರಿಗೆ ಬಿಟ್ಟು ಬೇರೆ ಯಾರ ಭೇಟಿಗೂ ಅವಕಾಶ ಇಲ್ಲ. ಇವತ್ತು 5 ಗಂಟೆಗೆ ಸಚಿವರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅರುಣ್ ಸಿಂಗ್ ಅವರು. ಸೊ ಇವತ್ತು ಬೇರೆ ಯಾರೇ ಶಾಸಕರು ಅಥವಾ ಬಿಜೆಪಿ ನಾಯಕರು ಭೇಟಿಯಾಗಬೇಕು ಅನ್ಕೊಂಡಿದ್ರು ಕೂಡ ಇವತ್ತು ಯಾರ ಭೇಟಿಗೂ ಅವಕಾಶವನ್ನ ಮಾಡಿಕೊಡ್ಲಾಗಿಲ್ಲ. ಕೇವಲ ಸಚಿವರ ಜೊತೆಯಷ್ಟೇ ಅರುಣ್ ಸಿಂಗ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅರುಣ್ ಸಿಂಗ್ ಅವರು. ಪಕ್ಷದ ಕಚೇರಿಗೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ.
ಶಾಸಕರು ಸಂಸದರ ಹಿಂದೆ ಬಂದವರು ವಾಪಸ್ ಹೋಗಬೇಕು. ಇವತ್ತು ಕೇವಲ ಸಚಿವರಿಗಷ್ಟೇ ಪಕ್ಷದ ಕಚೇರಿಗೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇವತ್ತು 30 ಸಚಿವರಿಂದ ಅರುಣ್ ಸಿಂಗ್ ಅವರ ಭೇಟಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರ ದೂರನ್ನ ಆಲಿಸಲಿದ್ದಾರೆ ಅರುಣ್ ಸಿಂಗ್ ಅವರು. ಸುಮಾರು 30 ಸಚಿವರು ಭೇಟಿ ಆಗ್ತಾರೆ ಅರುಣ್ ಸಿಂಗ್ ಅವರನ್ನ. ಕೇವಲ ಅರುಣ್ ಸಿಂಗ್ ಅವರಿಗಷ್ಟೇ ಕೇವಲ ಸಚಿವರಿಗಷ್ಟೇ ಅವಕಾಶವನ್ನ ಮಾಡಿಕೊಡಲಾಗಿದೆ ಪಕ್ಷದ ಕಚೇರಿಗೆ ಬರೋದಕ್ಕೆ. ಸಂಜೆ ಸುಮಾರು 5 ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರ ಜೊತೆ ಅರುಣ್ ಸಿಂಗ್ ಅವರು ಅಂತ ಹೇಳಲಾಗ್ತಾ ಇದೆ. ಈ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇಂತಹ ಟೈಮಲ್ಲಿ ನಾವು ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮಾತನಾಡೋಕ್ಕಾಗೋದಿಲ್ಲ ಅಂತ ಸಾಕಷ್ಟು ಸಚಿವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸೊ ಮೇನ್ ಆಗಿ ಇವತ್ತಿನ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಯಾರ್ಯಾರು ಏನೇನು ಹೇಳ್ತಾರೆ, ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡಲಾಗತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಕೋವಿಡ್ ನಿರ್ವಹಣೆ ಯಾವ ರೀತಿಯಾಗಾಯಿತು, ಸದ್ಯ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ಸಿಎಂ ಅವರು ಅರುಣ್ ಸಿಂಗ್ ಅವರಿಗೆ ಮಾಹಿತಿಯನ್ನು ಕೊಡೋ ಸಾಧ್ಯತೆ ಇದೆ. ಅದರ ಜೊತೆಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಕೋವಿಡ್ ನಿರ್ವಹಣೆ ಆಗಿದೆ ಇದೆಲ್ಲದರ ಬಗ್ಗೆ ಸಚಿವರು ಕೂಡ ಬ್ರೀಫ್ ಮಾಡೋ ಸಾಧ್ಯತೆ ಇದೆ ಅರುಣ್ ಸಿಂಗ್ ಅವರಿಗೆ. ಪ್ರಮುಖವಾಗಿ 30 ಸಚಿವರು ಇವತ್ತು ಅರುಣ್ ಸಿಂಗ್ ಅವರನ್ನ ಭೇಟಿ ಆಗ್ತಾರೆ ಅಂತ ತಿಳಿದು ಬಂದಿರುವಂಥದ್ದು. ಬಟ್ ಇವತ್ತು ಬೇರೆ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. 3 ದಿನಗಳ ಕಾಲ ಅರುಣ್ ಸಿಂಗ್ ಅವರು ರಾಜ್ಯದಲ್ಲೇ ಇರ್ತಾರೆ. ಸೊ ನಾಳೆ ನಾಡಿದ್ದು ಬೇರೆ ಬೇರೆ ಸಚಿವರು, ಶಾಸಕರು ಇಂಡಿವಿಜುವಲ್ ಆಗಿ ಯಾರಾದರೂ ಅವರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೂ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ. ಬಟ್ ಇವತ್ತಂತೂ ಸಚಿವರ ಜೊತೆ 5 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಇರಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು ಏನೇ ಹೇಳಬೇಕು ಅಂತ ಅನ್ಕೊಂಡಿರ್ತಾರೋ, ಏನೇನು ಮಾತಾಡಬೇಕು ಅನ್ಕೊಂಡಿರ್ತಾರೋ ಅದನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ. ಬಟ್ ಇವತ್ತಂತೂ ಬೇರೆ ಯಾರಿಗೂ ಕೂಡ ಪಕ್ಷದ ಕಚೇರಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಸಚಿವರ ಹಿಂದೆ ಶಾಸಕರು ಅಥವಾ ಬೇರೆ ಕಾರ್ಯಕರ್ತರು ಯಾರೇ ಬಂದರೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ ಒಳಗೆ ಹೋಗೋದಕ್ಕೆ. ಕೇವಲ ಸಚಿವರಷ್ಟೇ ಇರ್ತಾರೆ ಈ ಒಂದು ಮೀಟಿಂಗಲ್ಲಿ. ಸೊ ಮೇನ್ ಆಗಿ ರಾಜ್ಯಕ್ಕೆ ಅರುಣ್ ಸಿಂಗ್ ಬಂದಿರೋಂಥ ಉದ್ದೇಶನೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಅಲ್ಲದೆ ನೇರವಾಗಿಯೇ ಸಚಿವರುಗಳು, ಬಿಜೆಪಿ ನಾಯಕರುಗಳು ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡ್ತಿದ್ದಾರೆ. ಇದೆಲ್ಲವನ್ನ ಶಮನ ಮಾಡೋ ಪ್ರಯತ್ನವನ್ನ ಅರುಣ್ ಸಿಂಗ್ ಅವರು ಮಾಡಲಿದ್ದಾರೆ. ಕೆಐಎಎಲ್ಗೆ ರಾಜ್ಯ ಬಿಜೆಪಿ ದೆಹಲಿ ಪ್ರತಿನಿಧಿ ಆಗಮಿಸಿದ್ದಾರೆ. ರಾಜ್ಯ ಬಿಜೆಪಿ ದೆಹಲಿ ಪ್ರತಿನಿಧಿ ಶಂಕರ್ ಗೌಡ ಪಾಟೀಲ್ ಆಗಮಿಸಿದ್ದಾರೆ. ಅರುಣ್ ಸಿಂಗ್ ಸ್ವಾಗತಕ್ಕೆ ಇದೀಗ ಆಗಮಿಸಿರುವಂತದ್ದು. ಕೆಐಎಎಲ್ಗೆ ರಾಜ್ಯ ಬಿಜೆಪಿ ದೆಹಲಿ ಪ್ರತಿನಿಧಿ ಆಗಮಿಸಿದ್ದಾರೆ. ರಾಜ್ಯ ಬಿಜೆಪಿ ದೆಹಲಿ ಪ್ರತಿನಿಧಿ ಶಂಕರ್ ಗೌಡ ಪಾಟೀಲ್ ಇದೀಗ ಆಗಮಿಸಿರುವಂತದ್ದು. ಅರುಣ್ ಸಿಂಗ್ ಅವರ ಸ್ವಾಗತಕ್ಕೆ ಅವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೆಐಎಎಲ್ಗೆ ಅರುಣ್ ಸಿಂಗ್ ಅವರು ಬಂದಿಳಿಯಲಿದ್ದಾರೆ. ಅರುಣ್ ಸಿಂಗ್ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಟರ್ಮಿನಲ್ ಬಳಿ ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ ಪೊಲೀಸರು. ಅವರನ್ನ ಸ್ವಾಗತಿಸೋದಕ್ಕೆ ಇದೀಗ ಬಿಜೆಪಿ ನಾಯಕರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಲಿದ್ದಾರೆ. ಅರುಣ್ ಸಿಂಗ್ ಅವರ ಸ್ವಾಗತಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಗಿ ಭದ್ರತೆಯನ್ನ ಹಾಕಲಾಗಿರುವಂತದ್ದು. ಈಗ ರಾಜ್ಯ ಬಿಜೆಪಿ ದೆಹಲಿ ಪ್ರತಿನಿಧಿ ಶಂಕರ್ ಗೌಡ ಪಾಟೀಲ್ ಅವರು ಕೂಡ ಅಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಅರುಣ್ ಸಿಂಗ್ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಇವರೆಲ್ಲರೂ ಅಲ್ಲಿ ಕಾಯ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಒಂದು ಸ್ಪಷ್ಟವಾದ ನಿರ್ದೇಶ ನೀಡುತ್ತೆ ಮತ್ತು ನೀಡಬೇಕು ಅಂತ ವಿನಂತಿ ಮಾಡ್ತೀವಿ. ಇದಿಷ್ಟು ಸಚಿವ ಶಿವರಾಮ್ ಹೆಬ್ಬಾರ್ ಅವರ ಮಾತು. ನಾವು ಹೊರಗಡೆಯಿಂದ ಬಂದವರು ಯಾವುದೇ ರೀತಿಯ ಗೊಂದಲ ಆಗಲಿ ಅಥವಾ ನಾಯಕತ್ವ ಬದಲಾವಣೆಯಲ್ಲಿ ಚಕಾರ ಎತ್ತಿಲ್ಲ. ಸೊ ಇವತ್ತು ನಡೆಯುತ್ತಿರುವಂತಹ ಇವತ್ತಿನ ಸಭೆಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜೂನ್ 21ರ ಬಳಿಕ ಸಂಪೂರ್ಣ ಅನ್ಲಾಕ್ ಆಗೋ ಸಾಧ್ಯತೆ ಇದೆ. ಬಸ್, ಮೆಟ್ರೋ ಸಂಚಾರಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಡಬಹುದು. ಸಂಪೂರ್ಣ ಅನ್ಲಾಕ್ ಬಗ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸಡಿಲಿಕೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಸಾಕಷ್ಟು ವಲಯದಿಂದ ಸಡಿಲಿಕೆಗೆ ಮನವಿ ಬಂದಿದೆ. 21ರ ನಂತರ ಕೆಲ ಚಟುವಟಿಕೆಗಳಿಗೆ ವಿನಾಯಿತಿಯನ್ನ ಕೊಡ್ತೀವಿ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ಕುರಿತು ಸಭೆ ನಡೆಸಿ ತೀರ್ಮಾನ ಮಾಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸೊ ಈಗ ಸಾಕಷ್ಟು ವಲಯಗಳಿಂದ ಒಂದಷ್ಟು ವಿನಾಯಿತಿಯನ್ನ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗಾಗಿ ಈ ಕುರಿತಂತೆ ಚರ್ಚೆ ನಡೆಸಿ ಅನ್ಲಾಕ್ ಕುರಿತಂತೆ ಇನ್ನಷ್ಟು ನಿಯಮವನ್ನ ಸಡಿಲಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದಲ್ಲೇ ಚರ್ಚೆ ಮಾಡಿ
ತಿಳಿಸ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ DCM ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈಗಾಗಲೇ ಪ್ರಾರಂಭ ಆಗಿರುವಂಥದ್ದಿದೆ. ಇನ್ನೂ ಹೆಚ್ಚಿನ ರೀತಿ ಏನು ಮಾಡಬೇಕು ಅಂತ ಪ್ರಾಬ್ಲಿ ನಾಳೆ ನಿಶ್ಚಯ ಆಗುವಂಥದ್ದಾಗುತ್ತೆ, ನಾಳೆ ನಾಡ್ದಲ್ಲಿ ನಿಶ್ಚಯ ಆಗುತ್ತೆ. ಇನ್ನೇನು ಏನು ಸಡಿಲ ಮಾಡಬೇಕು ಮಾಡಬಾರ್ದು, ಹೀಗೆ ಮುಂದುವರಿಸ್ಬೇಕಂತ ಎಲ್ಲವನ್ನೂ ತಿಳಿಸುವಂಥದ್ದಾಗುತ್ತೆ, ಸರ್ಕಾರದಲ್ಲಿ ನಿರ್ಧಾರ ಮಾಡೋವಂಥದ್ದಾಗುತ್ತೆ. ಎಲ್ಲ ಸಂಖ್ಯೆಗಳು ಕಮ್ಮಿನೇ ಆಗ್ತಿದೆ. ಸಂಖ್ಯೆಗಳು ಕಮ್ಮಿ ಆಗ್ತಿರೋ ಕಾರಣ ಏನನ್ನು ಅನ್ಲಾಕ್ ಮಾಡಬೇಕು, ಹೇಗೆ ಮುಂದುವರಿಸಬೇಕು ಅನ್ನೋಂಥದ್ದು ಸ್ಪಷ್ಟತೆ ಇನ್ನೂ ಹೆಚ್ಚಿಸುವಂಥದ್ದಾಗುತ್ತೆ. ಈಗಾಗಲೇ ಪ್ರಾರಂಭ ಆಗಿರುವಂಥದ್ದಿದೆ. ಇನ್ನೂ ಹೆಚ್ಚಿನ ರೀತಿ ಏನು ಮಾಡಬೇಕು ಅಂತ ಪ್ರಾಬ್ಲಿ ನಾಳೆ ನಿಶ್ಚಯ ಆಗುವಂಥದ್ದಾಗುತ್ತೆ, ನಾಳೆ ನಾಡ್ದಲ್ಲಿ ನಿಶ್ಚಯ ಆಗುತ್ತೆ. ಇನ್ನೇನು ಏನು ಸಡಿಲ ಮಾಡಬೇಕು ಮಾಡಬಾರ್ದು, ಹೀಗೆ ಮುಂದುವರಿಸ್ಬೇಕಂತ ಎಲ್ಲವನ್ನೂ ತಿಳಿಸುವಂಥದ್ದಾಗುತ್ತೆ, ಸರ್ಕಾರದಲ್ಲಿ ನಿರ್ಧಾರ ಮಾಡೋವಂಥದ್ದಾಗುತ್ತೆ. ಎಲ್ಲ ಸಂಖ್ಯೆಗಳು ಕಮ್ಮಿನೇ ಆಗ್ತಿದೆ. ಸಂಖ್ಯೆಗಳು ಕಮ್ಮಿ ಆಗ್ತಿರೋ ಕಾರಣ ಏನನ್ನು ಅನ್ಲಾಕ್ ಮಾಡಬೇಕು, ಹೇಗೆ ಮುಂದುವರಿಸಬೇಕು ಅನ್ನೋಂಥದ್ದು ಸ್ಪಷ್ಟತೆ ಇನ್ನೂ ಹೆಚ್ಚಿಸುವಂಥದ್ದಾಗುತ್ತೆ. ಈಗ ಬೇರೆ ಬೇರೆ ವಲಯಗಳಿಂದಲೂ ಕೂಡ ನಮಗೂ ಒಂದಷ್ಟು ವಿನಾಯಿತಿ ಕೊಡಿ ಅಂತ ಕೇಳಿ ಬರ್ತಾ ಇದೆ, ಮನವಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ನಾವಿದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಅಫ್ಕೋರ್ಸ್ ಕೇಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ, ಪಾಸಿಟಿವಿಟಿ ರೇಟ್ ಕೂಡ 5% ಕಡಿಮೆ ಇದೆ. ಇಂತಹ ಸಂದರ್ಭದಲ್ಲಿ ಅನ್ಲಾಕ್ ಅನ್ನ ಮಾಡಲೇಬೇಕಾಗುತ್ತೆ. ಎಲ್ಲರೂ ಕೂಡ ಜೀವನ ನಡೆಸಬೇಕಾಗಿರೋ ನಿಟ್ಟಿನಲ್ಲಿ ಈಗ ಬೆಳಗ್ಗೆಯಿಂದ 2 ಗಂಟೆವರೆಗೂ ವಿನಾಯಿತಿಯನ್ನ ಕೊಡಲಾಗಿದೆ. ಅದನ್ನ ಮತ್ತಷ್ಟು ವಿಸ್ತರಿಸೋ ಸಾಧ್ಯತೆ ಇದೆ. ಅದರ ಜೊತೆಗೆ ಬಟ್ಟೆ ಅಂಗಡಿಗಳಿಗೆ, ಶೂ ಅಂಗಡಿಗಳಿಗೆ, ಹಾಗೆ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ವಿನಾಯಿತಿಯನ್ನ ಕೊಡೋ ಸಾಧ್ಯತೆ ಇದೆ. ಈ ಕುರಿತಂತೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಬಹುಶಃ 21ನೇ ತಾರೀಕಿನ ನಂತರ ಮತ್ತಷ್ಟು ಕ್ಷೇತ್ರಗಳಿಗೆ ವಿನಾಯಿತಿಯನ್ನ ಕೊಡೋ ಸಾಧ್ಯತೆ ಇದೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಇವತ್ತು ನಮ್ಮ ಸಂಜೀವಿನಿ ಗಾಡಿ ಸಂಚಾರ ಮಾಡಿರುವಂಥದ್ದು ಅಮೃತ್ಸರ್, ಇಂದೋರ್, ನಾಸಿಕ್, ಗುಂಟೂರು ಹಾಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡಿದೆ. ಸುಮಾರು 206 ಗ್ರಾಮಗಳನ್ನು ಕವರ್ ಮಾಡಿರುವಂಥದ್ದು. ಅಲ್ಲದೆ 95,750 ಜನರಲ್ಲಿ ಲಸಿಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಅಂದಹಾಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಲಸಿಕೆ ಜಾಗೃತಿ ಅಭಿಯಾನ ದೇಶಾದ್ಯಂತ ನಡೀತಾ ಇದೆ. ಕೊರೋನಾ ಲಸಿಕೆ ಬಗ್ಗೆ ಭಯ ಬೇಡ, ವದಂತಿಗಳನ್ನು ನಂಬೇಡಿ. ಲಸಿಕೆಯ ಮಹತ್ವ ತಿಳಿಸುವ ಉದ್ದೇಶ ನಮ್ಮದು. ಅದಕ್ಕಾಗಿಯೇ ಜೀವನಕ್ಕೆ 1 ಡೋಸ್ ಸಂಜೀವಿನಿ ಹೆಸರಲ್ಲಿ ಕೋವಿಡ್-19 ವಿರುದ್ಧ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಇದು ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಸಂಜೀವಿನಿ ಅಭಿಯಾನದ ಧ್ಯೇಯ ಗೀತೆ ಕೂಡ. टीका लगा तो जरा टीका लगा, जब अपनी बारी आए टीका लगा। हो ये जो ढाल सी है वो कमाल सी है, संजीवनी आई यहाँ। टीका लगा तो जरा टीका लगा, जब अपनी बारी आए टीका लगा। टीका लगा तो जरा टीका लगा, जब अपनी बारी आए टीका लगा तो जरा टीका लगा, तो जरा टीका 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 लगाया क्या? ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಮಾಸ್ಕ್ ಅನ್ನ ಮತ್ತೆ ಹಾಕೊಳ್ತೀನಿ. ಅಲ್ಲದೆ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನ ಪಾಲಿಸ್ತೀನಿ. ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.